ಪ್ರವಿಯವರು ಈ ಆಫೀಸ್ ಕೆಲ್ಸಕ್ಕೆ ಹೋಗೋರೆ ಹೆಂಗೋ ಆದರೆ ಸಾಕಾಗೈತೆ. ಕೆಲಸಗಳೆಲ್ಲ ಸಕ್ಸಸ್ ಆಗಿ ಅವ್ರಿಗೆ ಒಳ್ಳೇದಾದರೆ ಸಾಕಾಗೈತೆ. ಪಾಪ ಏನೋ ತಪ್ಪು ಮಾಡಿದ್ರು, ಹೇಗೋ ಇವಾಗ ತಿತ್ಕೊಂಡವ್ರೆ. ಹೆಂಗೋ ಅವರು ಇವತ್ತು ಹೋಗಿರೋಂಥ ಕೆಲಸಗಳೆಲ್ಲ ಸಕ್ಸಸ್ ಆಗಿ ಹೆಂಗೋ ಒಳ್ಳೇದಾದರೆ ಸಾಕಪ್ಪ ಅವ್ರಿಗೆ ಅಂತ ಬಯಸ್ತೀನಿ ನಾನು. ಒಳ್ಳೇದಾಗಲಿ. ನಮ್ಮ ಕೆಲಸ ಇಲ್ಲದಕ್ಕೆ ಆಡ್ಕೊಂತಾರೆಲ್ಲ. ಅವಳು ಅವಳಿಗಾಗನ ಹೆಂಗೆ ಆಡ್ಕೊಂತಾಳೆ, ಯಾರು ಕೊಟ್ಟನ ಎಲ್ಲ ಹೇಳೋದು ಹಿಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಬೆಳಿಗ್ಗೆ ಸರಿಯಾಗಿ ಗಲಾಟೆ ಮಾಡಿದೆ ನೋಡು. ಸುಮ್ಕಾಗ್ಬಿಟ್ಲು. ನಾನೇನು ಹೇಳಿಲ್ಲ ಅಕ್ಕ ಅಂತಾಳೆ. ಹೇಳಿಲ್ದಲ್ಲ ಅದು ಹೆಂಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರಿಗೂ ಇವರೇ ಸಾರಿರೋದು ನಮ್ಮೂರಾಗ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲಾರು ಕೊಟ್ಟು ಹೇಳವ್ರಿ. ಎಲ್ಲಾರು ಕೊಟ್ಟು ಹೇಳವ್ರಿ. ಋತುವಕ್ಕ ಏಯ್ ಸುಮ್ಮನೆ ಹೋಗೋ, ನಮ್ಮನ್ನ ಮಾತಾಡಿಸ್ಬೇಡ್ರಿ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾಕಕ್ಕ ಸುಮ್ಮನೆ ಅಕ್ಕಪಕ್ಕದಾಗಿದ್ಮೇಲೆ ಸುಮ್ಮನೆ ಚೆನ್ನಾಗಿರ್ಬೇಕು ಋತುವಕ್ಕ. ಯಾಕೆ ಸುಮ್ಮನೆ ಗಗನಕ್ಕನ ಮೇಲೆ ಜಗಳಕ್ಕೆ ಹೋಗಿದ್ರಂತೆ? ನಾವ್ ಯಾರು ಕೊಟ್ಟು ಹೋಗಿಲ್ಲ. ಅವಳು ಮಾಡಿದ್ ನಿಮ್ಮ ಅಕ್ಕಯ್ಯ. ಎಲ್ಲಾರು ಕೊಟ್ಟು ನಮ್ಮೂರಾಗ ಹೆಂಗ ಗೊತ್ತಿತ್ತು? ಯಾರಿಗೂ ಗೊತ್ತಿರಲಿಲ್ಲ ನಮ್ಮೂರಾಗೆ. ನಮ್ಮೂರಾಗ ಎಲ್ಲನ ಇಲ್ಲದ್ದೆಲ್ಲನ ಹೇಳಿರೋದು ನಿಮ್ಮ ಅಕ್ಕಯ್ಯನೂ ನಿನ್ನ ಹೆಂಡ್ತಿ. ನಿಮ್ಮ ಮನೆಗ್ಳವ್ರಿಗೆ ಗೊತ್ತಿರೋದು ಇನ್ಯಾರಿಗೆ ಗೊತ್ತಿರುತ್ತಾ? ಅಲ್ಲೇ ಇನ್ಯಾರ ಇದ್ದಾರೆ ರಿಲೇಷನ್ಸು? ಯಾರಿಲ್ಲ. ಅದೃಷ್ಟನ್ಗೆ ಅವ್ರ ಅಮ್ಮ ಎಲ್ಲ ಫೋನ್ ಮಾಡಿ ಹೇಳ್ತಾಳೆ. ಈ ಹುಡುಗನಿಗೆ ಅವ್ರ ಅತ್ತೆ ಸಂಗೀತ ಎಲ್ಲ ಫೋನ್ ಮಾಡಿ ಹೇಳ್ತಾಳೆ. ಎಲ್ಲ ತಿಳ್ಕೊಂಡು ಇಲ್ಲಿ ಊರೆಲ್ಲ ಒಪ್ಸೋದು. ನಾವೆಷ್ಟು ಒಳ್ಳೇದು ಮಾಡಿದ್ವಿ ನಿಮಗೆ. ಏನೋ ಬಿಡು ತಪ್ಪಾಗೈತೆ ಅಂತ ಮುಚ್ಚಿಕ್ಕನ ಎಲ್ಲರೂ ಕೊಟ್ಟು ಹೇಳ್ಬಾರ್ದಾಗಿತ್ತು ನೀವು. ಯಾಕೆ ಹೇಳ್ಬೇಕು ನೀವು? ಯಾಕೆ ಹೇಳ್ಬೇಕು ಅಂತ? ಏನೋ ಬಿಡು ತಪ್ಪಾಗೈತೆ. ಏನೋ ಋತುವಕ್ಕರ ಮನೆಗೆ ಯಾರು ಕೊಟ್ಟು ಹೇಳ್ಬೇಡ್ರಿ ಅಂತ ಹೇಳಿ ಊರಾಗೆಲ್ಲ ಹೇಳಿದ್ದೀರಲ್ಲ. ಇವತ್ತು ನನ್ನ ಗಂಡ ಒಳ್ಳೆಯವನಾಗಿದ್ರು ಜನ ಒಂಥರ ನೋಡ್ತಾರಲ್ಲ. ಇವತ್ತೆಗಳ ಬುದ್ಧಿ ಕಲ್ತ್ಕೊಂಡು ಗನವಾಗಿದ್ದಾನೆ ನನ್ನ ಗಂಡ. ಹೋಗಾತ್ಲಾಗೆ ಸುಮ್ಮನೆ ಮಾತಾಡಿದ್ರೆ ಹೋಗ್ತೀವಿ. ನಮ್ಮನ್ನ ಮಾತಾಡಿಸ್ಬೇಡ್ರಿ. ನಾವು ಯಾಕಕ್ಕ ಹೇಳಿ, ಯಾರ ಹತ್ರ ಹೇಳಿದೀವಿ ನಾವು? ಸುಮ್ಮನೆ ಯಾರ್ಯಾರೋ ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ಮಾತಾಡಬಾರ್ದಕ್ಕ. ಹೇಳ್ತಾರೆ ಜನ ಏನು ಚೆನ್ನಾಗಿರೋದಕ್ಕೆ, ನಾವು ನೀವು ಚೆನ್ನಾಗಿರೋದಕ್ಕೆ ಹೇಳ್ಕೊಡ್ತಾರೆ. ಅವ್ರು ಹೇಳಿದ್ರು ಅಂತ ನಾವು ಹೇಳೇ ಇರಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಕಲ್ಪನೆ ಮಾಡ್ಕೊಂತಾರೆ ಅಕ್ಕ. ಈಗೇನು ಜನ ಅವರಿಬ್ರು ಬಂದಿರೋದು ನೋಡೇ ಜೊತೆಗೆ ಬಂದ್ರಲ್ಲ ಗಾಡೆಗೆ, ಆ ಗಾಡೆಗೆ ಬಂದಿರೋದು ನೋಡೇ ತಪ್ಪಾಗಿ ತಿಳ್ಕೊಂತಾರಕ್ಕ ಅಂಥವ್ರು. ನಾವು ಯಾರ ಹತ್ರನೂ ಹೇಳಿಲ್ಲ ಅಕ್ಕ, ಪ್ರಾಮಿಸ್ ಹೇಳಿಲ್ಲ. ನಮ್ಮ ಗಗನಕ್ಕೂ ಬೈದೆ, ನಮ್ಮ ಅದೃಷ್ಟನೂ ಬೈದೆ, ನಾವು ಯಾರಿಗೂ ಹೇಳಿಲ್ಲ ಅಂತ ಅಂದರು. ಸಾಕು, ಎಷ್ಟು ಮಾತಾಡಿದ್ರು ಅಷ್ಟೇನೆ, ಜಾಸ್ತಿ ಮಾತಾಡಬೇಡ್ರಿ. ನಿನ್ನ ಹೇಳ್ತೀರ ಮಾತಾಡ್ತಾಳೋ ಎಲ್ಲ ನೀವು ಮೊದ್ಲಿನ ಮರ್ತಿದ್ದೀರಾ. ಈಗೆಲ್ಲ ಚೆನ್ನಾಗಿದ್ದೀರಲ್ಲ ಅದಕ್ಕೆ. ಈಗೆಲ್ಲನ ಯಾರ್ದು ಕಾಟಿಲ್ಲ, ನಿಮ್ಮ ಮನೆಯಾಗ ಜಗಳ ಇಲ್ಲ. ಇವಾಗೆಲ್ಲನ ನಮ್ಮ ಮನೆಯಾಗ ಜಗಳ, ನಮ್ಮ ಮನೆಯಾಗ ಇಂಥವೆಲ್ಲ ಆಗ್ಯದವಲ್ಲ. ಅದಕ್ಕೆ ನಿಮ್ಗೇನೋ ಒಂಥರ ಖುಷಿ ಆಗೈತಿ. ನಾವೇ ಚೆನ್ನಾಗಿರೋದು, ನಮ್ಮಂಗೆ ಯಾರು ಇಲ್ಲ ಅಂತ ಅನ್ಕೊಬಿಟ್ಟಿದ್ದೆ. ನಮ್ಗೆ ಆಗೈತಿ. ಏನು ಮಾಡಿ, ದೇವ್ರು ಕೊಟ್ಟವನೆ. ಇವತ್ತು ಚೆನ್ನಾಗದ ನನ್ನ ಗಂಡ. ಸುಮ್ಮನೆ ಯಾಕೆ ಹೇಳ್ಬೇಕಪ್ಪ ಎಲ್ಲರ ಹತ್ರ? ಇವತ್ತು ಗನವ ಬಂಗಾರದಂಗೆ ಇದ ನನ್ನ ಗಂಡ. ಅಂಥದ್ದೇನು ಮಾಡಿಲ್ಲ. ಮಾತಾಡಬಾರ್ದು. ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಋತುವಕ್ಕ ನಮ್ಮ ಮೇಲೆ ಬಿದ್ದು ಮಾತಾಡಿಸ್ದಂಗೆಲ್ಲನ ಹಿಂಗೆ ಮಾತಾಡುತ್ತೆ ನೋಡು. ನಾವು ಚೆನ್ನಾಗಿರ್ಬೇಕು. ಪಾಪ ನಮಗೆ ಅವಾಗೆಲ್ಲ ಸಹಾಯ ಮಾಡೈತೆ, ಅದನ್ನು ಮರೆಯಲ್ಲ ಬಿಡು. ಅದನ್ನು ಮಾತ್ರ ನಾನು ನೆನೆಸ್ಕೊಂತೀನಿ. ನನಗೆ ಸಹಾಯ ಮಾಡೈತೆ, ನನಗೂ ನಮ್ಮ ಅಕ್ಕನಿಗೂ ತುಂಬ ಹೆಲ್ಪ್ ಮಾಡೈತೆ. ನಾವು ಅದಕ್ಕೆ ಅಕ್ಕ ಒಂದು ಮಾತು ಬೈದ್ರು ಬೈಯುತ್ತೆ ಅಂತ ಹೇಳಿ ಚೆನ್ನಾಗಿರೋದಕ್ಕಂತ ಹೋದ್ರೆ ಸುಮ್ಮನೆ ಜಗಳ ಮಾಡ್ತೇವೆ. ಸುಮ್ಮನೆ ಬದಲಾಗಿದ್ದಾನೆ ನನ್ನ ಗಂಡ ಅಂತ ಹೇಳುತ್ತೆ. ಯಾವಾಗಲೂ ಫೋನ್ ಹಿಡ್ಕೊಂಡು ಆ ಕಡೆಗೆ ಹೋಗ್ತಾ ಇರ್ತಾನೆ. ಮಾತಾಡ್ಕೊಂಡು ನಾವು ಯಾರಾದರೂ ಕಂಡ್ರೆ ಅವನು ಅಂತ ಹೇಳಿ ಯಾರ ಹತ್ರನೂ ಹುಡುಗರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಡೈಲಾಗೆಲ್ಲ ಚೇಂಜ್ ಮಾಡೋದು ಹಂಗೆಲ್ಲ ಮಾಡ್ತವ್ರೆ. ನಮ್ಗೇನು ಗೊತ್ತಿಲ್ಲ ಅನ್ಕೋಬೇಡ. ಯಾಕೆ ಬಿಡು. ಈ ಋತುವಕ್ಕನಿಗೆ ಈಗ ನಾವು ಚೆನ್ನಾಗಿದ್ರೆ ಏನಾದರೂ ಹೇಳ್ತಿದ್ವಾ? ಇವಾಗ ಯಾಕೆ? ನಾವು ಹೇಳೋದೇ ಬೇಡ. ಸುಮ್ಮನೆ ಇದ್ರೆ ಆಯ್ತು. ಹೇಳಪ್ಪೋ ಹಿಂಗೆ ಹೇಳಿದ್ರು ಅಂಬೋದು ನಿಷ್ಠೂರ. ನಾವು ಸುಮ್ಮನೆ ಹೇಳೋದೇ ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಈ ಥರ ಹಿಂಗೆ ಸಿಟ್ಗಳಿದ್ದಾಗ ಯಾರಿಗೇನು ಹೇಳೋದೇ ಅಲ್ಲ. ಅವ್ರ ಪಾಡಿಗೆ ಅವ್ರು ಇರಲಿ ಬಿಡ್ರಿ. ಸುಮ್ಮನೆ ಯಾಕತ್ತಾಗಿ ಈಗ ನಾವೇನಾನ ಹೇಳೋಕ್ಕೋದ್ರೆ ಅಷ್ಟೇ. ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ? ಬಿರಿಯಾನಿ ತುಂಬ ಚೆನ್ನಾಗಿರುತ್ತಂತೆ. ಟೇಸ್ಟ್ ಇಲ್ಲೇ ಹೋಗೋಣ ನಡೀರಿ, ಒಳಗಡೆ ಹೋಗಿ ಕುತ್ಕೊಂಡು ತಿನ್ನೋಣ. ಅಯ್ಯಪ್ಪ, ನಾನು ಇವತ್ತು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕರೀನಾ. ನೋಡಿ ಯಾವ ಥರ ಆಗ್ಬಿಡ್ತು. ಅಪ್ಪ, ನಾನು ಈ ಥರ ಆಗುತ್ತೆ ಅಂತ ಹೇಳಿ ನನ್ನ ಕನಸಲ್ಲೂ ಇವತ್ತು ನಾನು ಕನ್ಸ್ಕೊಂಡಿರ್ಲಿಲ್ಲ. ನೀವು ದೂರ ಆದ್ಮೇಲೆ ನಾನು ಕನ್ಸ್ಕೊಂಡಿದ್ದೆ. ನೀವು ದೂರ ಆಗಿದ್ರಲ್ಲ ಅವತ್ತಿನ ದಿನ ಕನ್ಸ್ಕೊಂಡಿದ್ದೆ. ಮತ್ತೆ ಪ್ರವಿಯವ್ರು ನನ್ನ ಹತ್ರ ಮಾತಾಡಿಸ್ದಂಗಾಯ್ತು, ಬಂದಂಗಾಯ್ತು. ಕರೀನಾ, ನಾನಿದ್ದೀನಿ, ನೀನು ಯೋಚನೆ ಮಾಡಬೇಡ ಅಂತ ಬಂದು ಸಮಾಧಾನ ಮಾಡ್ದಂಗಾಯ್ತು. ಆವತ್ತು ಹಂಗೆ ಆಗ್ಬಿಟ್ಟಿತ್ತು. ನಡೀರಿ, ನೀವಿಬ್ರು ಆ ಕಡೆ ಕೂತ್ಕೊಳ್ರಿ, ನಾನು ಈ ಕಡೆ ಕೂತ್ಕೊತೀನಿ. ಸರ್, 3 ಪ್ಲೇಟ್ ಬಿರಿಯಾನಿ, 3 ಪ್ಲೇಟ್ ಕಬಾಬ್ ತಗೊಂಬನ್ನಿ. ಮಟನ್ ಬಿರಿಯಾನಿ ಕೊಡಿ, ಚಿಕನ್ ಕಬಾಬ್ ಕೊಡಿ. ಮಾಮ, ಮಟನ್ ಬಿರಿಯಾನಿ ಏನು ಬೇಡ, ಚಿಕನ್ ಬಿರಿಯಾನಿನೇ ಸಾಕು. ಸುಮ್ಮನೆ ಯಾಕೆ ಕಾಸ್ಟ್ಲಿ? ಬಿಡು ಮಾವ, ಸಾಕು. ಬಿಡ್ರಿ ಪ್ರವಿ ಅವರೇ, ಸಾಕು. ಮಟನ್ ಬಿರಿಯಾನಿ ಏನು ಬೇಡ. ತಿನ್ನು, ಚಿಕನ್ ಏನು ತಿಂತೀಯ, ಮಟನ್ ತಿನ್ನು.
ಯಾಕೆ ನಾನು ಕೊಡ್ಸೋನಿದ್ದಾಗ ನೀನು ಯಾಕೆ ಯೋಚನೆ ಮಾಡ್ತಾ ಕರೀನಾ? ತಿನ್ನು ಮಟನ್ ಬಿರಿಯಾನಿನೇ ತಿಂದ್ಬಿಡೋಣ. ಚಿಕನ್ ಕಬಾಬ್ ತಿನ್ನು, ಮಟನ್ ಬಿರಿಯಾನಿ ತಿನ್ನು, ಚೆನ್ನಾಗಿರ್ಬೇಕು ತಿನ್ಕೊಂಡು. ಪಾರ್ಸಲ್ ತಗೊಂಡು ಹೋಗ್ತೀಯಾ? ತನ್ವಿಗೆ ತಗೊಂಡೋಗೋಣ ಅಂತ. ಹೋಗು. ಸ್ವಲ್ಪ ಎಲ್ಲ ಕಬಾಬು ಬಿರಿಯಾನಿ ಎಲ್ಲ ಕಟ್ಟಿಸ್ಕೊಂಡು ಎಲ್ಲ ತಗೊಂಡೋಗು. ಏನೇನು ಬೇಕು ಎಲ್ಲ ತಗೊಂಡೋಗು ಪಾರ್ಸಲು. ನಿಮ್ಗೇನಾದರೂ ಒಂದು ಸಾಯಂಕಾಲ ಬೇಕಾ ಎಲ್ಲ ಪಾರ್ಸಲ್ ಕಟ್ಟಿಸ್ಕೊಂಡು ತಗೊಂಡೋಗು. ತುಂಬ ಚೆನ್ನಾಗಿತ್ತಲ್ಲ ಬಿರಿಯಾನಿ. ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಟೇಸ್ಟು. ತುಂಬಾ ಚೆನ್ನಾಗಿದೆ. ಚಿಕನ್ ಲೆಗ್ ಪೀಸ್ ಬೇರೆ ಕೊಟ್ಟವ್ರೆ ಒಂದು. ಮಟನ್ ಬಿರಿಯಾನಿಗೆ ಚೆನ್ನಾಗೈತೆ. ತಿನ್ನು ಕರಿಯ, ಚೆನ್ನಾಗಿ ತಿನ್ನು. ಬಾಯಿ ಕೆಟ್ಟೈತೆ, ಏನು ತಿನ್ನಕ್ಕಾಗಲ್ಲ ಅಂತ ಹೇಳ್ತಿದ್ದ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಏನು ಯೋಚನೆ ಮಾಡ್ಬೇಡ, ತಿನ್ನೋ ಹೇಳ್ತೀನಿ. ಆಮಣ ಬಿಲ್ ಕೊಡೋದೇ ನೀನಾ? ನಾನು ಕರಿನೂ ಅಂತ ಕೊಡಿಸ್ತೀನಿ ಅಂತ ಅನ್ಕೊಂಡ. ಅದೆಲ್ಲ ಇಲ್ಲ. ನಾನು ಕೊಡಿಸ್ತಾ ಇರೋದು ನೀವು ತಿಂತಾ ಇರೋದು ಅಷ್ಟೇ. ನಾನು ಇಲ್ಲಾಂದ್ರೆ ತಿನ್ನೋದೇ ಇಲ್ಲ, ಹಿಂಗೆ ಎದ್ದೋಗ್ಬಿಡ್ತೀನಿ. ನಿಮ್ಮ ಮಾಮ ಇದ್ದಾಗಲೇ ನಾವು ಕೊಟ್ರೆ ಅವ್ರು ಇಸ್ಕೊಂತಾರೇನೋ? ಅವ್ರು ಯಾವುದೇ ಕಾರಣಕ್ಕೂ ಇಸ್ಕೊಂಬಲ್ಲ. ಅಯ್ಯೋ ತಗ, ಅವ್ರು ಯಾವತ್ತೂ ನನ್ನ ಹತ್ರ 1 ರೂಪಾಯಿನೂ ಯಾತಕ್ಕೂ ಕೊಡಿಸ್ತಾವ್ರಲ್ಲ. ಇನ್ನು ಅವ್ರು ಬೇಕಾದ್ರೆ ನಾವು ಏನು ಕೇಳ್ದಿಲ್ಲದನ್ನು ಎಷ್ಟು ಕೊಡಿಸ್ತಾರೋ ಯಾರಿಗೆ ಗೊತ್ತು. ಇವಾಗ ಅಂಗಡಿ ಕರ್ಕೊಂಡೋಗಿ ರೇಷನಿಂದ ಅಮೌಂಟನ್ನು ನಾನೇ ಕೊಡ್ತೀನಿ ಅಂತಂದ್ರೆ ಒಪ್ಪಿಯ ಅಂತವ್ರು ನಿಮ್ಮ ಮಾಮ. ನಮ್ಮ ಹತ್ರ ಯಾವತ್ತೂ ಇಸ್ಕೊಂಬಲ್ಲ ಕಣೋ. ಪಾಪ ನಮ್ಮ ಕಷ್ಟ ಅರ್ಥ ಮಾಡ್ಕೊಂತಾರೆ. ನಮ್ಮ ಕಷ್ಟನ ಪರಿಹಾರ ಮಾಡೋಕ್ಕೆ ದೇವ್ರ ಥರ ಬಂದಿರೋದು ಗೊತ್ತಾ. ನಮಗೆ ಎಲ್ಲೋ ಒಂದು ಕಡೆ ಕೈ ಹಿಡಿತಾನೆ ದೇವರು ಅಂತಾರಲ್ಲ, ಹಂಗೆ ನಿಮ್ಮ ಮಾಮನ ಕಡೆಯಿಂದ ನಮಗೆ ದೇವ್ರು ಕೈ ಹಿಡ್ದಿರೋದು. ದೇವ್ರು ಎಲ್ಲೋ ಒಂದು ಕಡೆ ಕೈ ಹಿಡಿತಾನೆ, ಒಳ್ಳೇದು ಮಾಡ್ತಾನೆ ಅಂತಾರಲ್ಲ, ಹಂಗೆ ಒಳ್ಳೇದಾಗ್ತಾ ಇರೋದು ನಮಗೆ. ಸರಿನಾ? ಚೆನ್ನಾಗಿರ್ಬೇಕು ಅಷ್ಟೇ ಒಟ್ಟಿನಲ್ಲಿ ನೀನು. ನಿನ್ನ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅಯ್ಯೋ, ನಾವು ಅನ್ಭವಿಸಿರೋ ಕಷ್ಟ, ಅಯ್ಯೋ ಅವನು ಎಂತನಂತ ನೋಡ್ಬಿಟ್ಟೆ ತಗ. ಅಂತವನ ಹತ್ರ ನೀನು ಹಿಂಗಾದ್ರೂ ಇಷ್ಟು ದಿನ ಸಂಸಾರ ಮಾಡಿದೋ ಏನು ಅಂತವನು ಕೊಟ್ಕೊಂಡು. ನಿಜ, ನೀನು ಎಷ್ಟು ಕಷ್ಟ ಅನುಭವಿಸಿದ್ವಿ ಅಂತ ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ನೀನು ಅದನ್ನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಯಾರ ಹತ್ರನೂ ನೀನು ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಅದು ನಾನು ಸಿಕ್ಕಿರೋದಕ್ಕೆ ನನ್ನ ಹತ್ರ ನೀನು ಶೇರ್ ಮಾಡ್ಕೊಂಡಿದ್ಯಾ. ಏನೋ ನಿಮ್ಮ ಅಕ್ಕ ಪರಿಚಯ ಆಗಿರೋದು ನಮ್ಮ ಅದೃಷ್ಟ ಕಣಪ್ಪ. ನೀನೇ ಏನೋ ಅನ್ಕೊಳಕ್ ಹೋಗ್ಬೇಡ. ಅಯ್ಯೋ, ನನ್ನ ತಮ್ಮ ಹಂಗೇನಿಲ್ಲ ಹೇಳಪ್ಪ. ಎಲ್ಲರಿಗೂ ನನ್ನ ತಮ್ಮ ಎಲ್ಲದಕ್ಕೂ ಸಹಾಯ ಮಾಡ್ತಾನೆ ಯಾವತ್ತೂ ಅಷ್ಟೇ. ಅವನು ಯಾವುದೊಂದು ವಿಚಾರಕ್ಕೆ ಆಗಲಿ ಇಂಥದ್ರಲ್ಲಿ ಮಾತ್ರ ಬೇಕಾದ್ರೆ ನೀನೇನ್ಕನ ನನಗೆ ಕಾಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅವನಿಗೆ ಫೋನ್ ಮಾಡಿದ್ರು ಅವನೆಲ್ಲ ಏನು ಬೇಕಾದರೂ ಹೇಳ್ತಾನೆ. ಅವ್ನು ನಮಗೆ ತುಂಬ ಹೆಲ್ಪ್ ಮಾಡ್ತಾನೆ ಬಿಡು, ಅಂಥವನಲ್ಲ ನನ್ನ ತಮ್ಮ. ಹಂಗಲ್ಲ ಏನಿಲ್ಲ ಮಾಮ. ನಾನೇನು ಯಾವುದೊಂದು ವಿಚಾರದಲ್ಲೂ ಅಷ್ಟೇನೆ. ನಾನು ಆ ಥರ ಇಲ್ಲ. ನಮ್ಮ ಅಕ್ಕ ಹೆಂಗೆ ಹೇಳ್ತಾಳೋ ಹಂಗೆ ನಮ್ಮ ಅಕ್ಕನ ಅಂತೆ ನಾನು. ನಮ್ಮ ಅಕ್ಕ ಹೇಳ್ದಂಗೆ ನಾನು ಕೇಳಿರೋದು ಇನ್ನೂವರೆಗೂ ಆಗೈತೆ. ನಮ್ಮ ಅಕ್ಕನ ಮಾತು ನಾನು ಯಾವತ್ತೂ ಮೀರಿಲ್ಲ. ನಮ್ಮ ಅಕ್ಕ ಹೆಂಗೆ ಹೇಳ್ತಾಳೋ ಹಂಗೆ. ತಿಂದ್ರಪ್ಪ, ನೀವು ತಿನ್ರಿ ಪ್ರವಿ ಅವರೇ, ಸುಮ್ಮನೆ ಆದ್ರಿ ತಿನ್ರಿ. ತುಂಬ ಬಿಸಿ ಐತೆ. ಹಂಗೆ ತಿಂತಾ ಇರು ನೀನು. ನಾನು ತಿಂತೀನಿ. ನೀನು ತಿನ್ನು. ನಾನು ಮೆಲ್ಲಗೆ ತಿನ್ನು. ಮೆಲ್ಲಗೆ ತಿನ್ಕೊಂಡೆ ಹೋಗೋಣ ಬಿಡು. ಹೆಂಗೋ ಸ್ವಲ್ಪ ಹೊತ್ತು ಮಾತಾಡ್ದಂಗೂ ಆಗುತ್ತೆ, ಕೂತ್ಕೊಂಡು ಇಲ್ಲಿ ತಿನ್ನಂಗೂ ಆಗುತ್ತೆ, ಹೆಂಗೋ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಅಯ್ಯಪ್ಪ, ಏನು ಅದೃಷ್ಟಪ್ಪ ಇವತ್ತು. ನಾನು ಇವತ್ತು ಎದ್ದು ಯಾರ ಮುಖ ನೋಡಿದ್ದು ಅಂತ ಅನ್ನಿಸ್ತೈತೆ. ನಿನ್ನ ಮುಖ ನೋಡಂಗಾಯ್ತು ಅಂತ. ತುಂಬ ಚೆನ್ನಾಗೈತೆ ಬಿರಿಯಾನಿ ಅಂತೂ. ಅಪ್ಪ ಸಖತ್ತಾಗೈತೆ ಅಪ್ಪ. ಇವತ್ತಂತೂ ಏನು ಖುಷಿ ಮೇಲೆ ಖುಷಿ ನನಗಂತೂ. ನೀವು ಫೋನ್ ಮಾಡಿದ್ದು ಇನ್ನೊಂದು ಖುಷಿ, ಆದರೆ ನೀವು ಮುಖಾಮುಖಿ ಆಗಿದ್ದು ಇನ್ನೊಂದು ಖುಷಿ. ಇಬ್ಬರು ಎಲ್ಲರೂ ಇಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂತಾ ಇರೋದು ಇನ್ನೊಂದು ಖುಷಿ. ಯಪ್ಪ, ನಿಜ ಇವತ್ತು ರಾತ್ರಿಗೆ ನನಗೆ ನಿದ್ದೆನೇ ಬರಲ್ಲ ಅನಿಸ್ತೈತೆ. ಇಷ್ಟೊಂದು ಖುಷಿ ಆಗ್ಬಿಡ್ತಲ್ಲ. ಒಂಥರ ಖುಷಿ ಆದಾಗಂತೂ ಅದೇ ಇರುತ್ತೆ ಮನಸ್ಸಾಗೆ, ಅಲ್ವಾ? ಹಂಗೆ ಆಗೋದು. ಯಾರಿಗೇ ಆಗಲಿ ಖುಷಿ ಆದಾಗಲಿ ತುಂಬ ದುಃಖ ಆದರೂ ತಡ್ಕೊಳಕ್ಕಾಗಲ್ಲ, ತುಂಬ ಖುಷಿ ಆದರೂ ತಡ್ಕೊಳಕ್ಕಾಗಲ್ಲ. ಹಂಗೆ ಆಗೋದು. ತುಂಬ ದುಃಖ ಆದಾಗಲೂ ಅದನ್ನೇ ಯೋಚನೆ ಮಾಡೋಕ್ಕಾಗಲ್ಲ, ತುಂಬ ಖುಷಿ ಆದಾಗ್ಲೂ ಅದನ್ನೇ. ಇವಾಗ ನೈಟ್ ಹೋಗಿ ಮಲ್ಕ, ಇವತ್ತು ಪ್ರಭಿ ಅವ್ರು ಬಂದಿದ್ರು ಸಿಕ್ಕಿದ್ರು, ಇದನ್ನೆಲ್ಲ ಇಮೇಜ್ ಮಾಡ್ಕೊತಾ ಇರ್ತೀಯ ನೀನು. ರಾತ್ರಿ ಎಲ್ಲ ಮಲ್ಕೊಂಡು ಇದನ್ನ ಇಮೇಜ್ ಮಾಡ್ಕೊತಾ ಇರ್ತೀಯ. ಎಲ್ಲಿಗೆ ಹೋದ್ವಿ, ಎಲ್ಲಿಗೆ ಬಂದ್ವಿ, ಬಿರಿಯಾನಿ ತಿಂದ್ವಿ, ಹೋಟೆಲ್ಗೆ ಹೋದ್ವಿ, ಅದೇ ನೆನಪು ಗೊತ್ತಾ ಇರುತ್ತೆ ನಿನಗೆ ರಾತ್ರಿ ಮಲ್ಕೊಂಡ್ರು. ಹಂಗೆ ಆಗತ್ತಾಗ. ಹಂಗೆಯಾ? ಏನು ಮಾಡೋದು? ನಾನೆಲ್ಲ ಕಾಲ್ ಮಾಡ್ತೀನಿ ತಗೋ, ಹೊಸ ನಂಬರ್ ಇವಾಗ ತಗೊಂಡು ನಾನು ನಿನಗೊಂದು ಮಿಸ್ ಕಾಲ್ ಹಾಕ್ತೀನಿ. ಹೆಂಗೋ ನೋಡ್ತೀನಿ. ಅದನ್ನೆಲ್ಲ ಹುಷಾರಾಗಿ ಇಟ್ಕೊಂಡು ಗೊತ್ತಿಲ್ದಲೆ ಋತುಂಗೆ ಗೊತ್ತಿಲ್ದಲೆ ಇಟ್ಕೊತೀನಿ. ಮನೇಲಿದ್ದ ಸ್ವಿಚ್ ಆಫ್ ಮಾಡಿ ಇಟ್ಕೊತೀನಿ, ಇಲ್ಲಾಂದ್ರೆ ಸೈಲೆಂಟ್ ಆದರೂ ಮಾಡಿ ಇಟ್ಕೊತೀನಿ. ಏನೋ ಒಂದು ಮಾಡ್ತೀನಿ. ಸರಿ ಆಯಿತು. ಹೆಂಗೋ ನನಗೋಸ್ಕರ ಎಷ್ಟು ಕಷ್ಟ ಬೀಳ್ತೀರಾ ನೀವು. ನನ್ನ ಮೇಲೆ ಎಷ್ಟು ಇಷ್ಟ ಇರಬೇಕು ಯಪ್ಪ, ಅಲ್ವಾ? ಹೌದು, ತುಂಬಾನೇ ಇಷ್ಟ ಇರೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೋಡೋದಲ್ಲ ವೀಕ್ಷಕರೇ, ನಾವು ಮಿಲ್ಟ್ರಿ ಹೋಟೆಲಿಗೆ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ತಿಂತಾ ಇದ್ದೀವಿ. ಪ್ರವಿ ಅವರು ಸಿಕ್ಕಿರೋದು ನನಗೆ ಒಂಥರ ಖುಷಿನೇ. ಇವತ್ತು ಡಬಲ್ ಮೇಲೆ ಖುಷಿ ಆಗ್ತಾ ಐತೆ. ಡಬಲ್ ಖುಷಿ. ಒಂದ್ರ ಮೇಲೆ ಒಂದು ಖುಷಿ ನನಗೆ. ನಾನು ಇಷ್ಟು ದಿವಸ ಸ್ವಲ್ಪ ನೋವು ಪಟ್ಟಿದ್ಕೊ ನೋಡು, ಯಾರಿಗೇ ಆಗಲಿ ದುಃಖ ಆಗಲಿ ಖುಷಿ ಆಗಲಿ ಎಲ್ಲ 2 ದಿವಸ. ನಾನು ನಿಮ್ಮ ಪ್ರವಿ ಅವರು ಎಲ್ಲ ಹಿಂಗಾಗಿ ಗಲಾಟೆ ಆದಾಗಿಂದನೂ ತುಂಬ ನೋವಲ್ಲಿದ್ದೆ.
ನಾನು ನೋವಲ್ಲಿದ್ದೆ, ಪ್ರವಿ ಅವರು ನೋವಲ್ಲಿದ್ರು. ಈಗ ಎಲ್ಲ ಸರಿ ಹೋಯ್ತು. ನೋಡಿ, ಅದಕ್ಕೆ ಮತ್ತೆ ಯಾರಿಗೆ ಆಗಲಿ ಮನುಷ್ಯನ ಜೀವನದಲ್ಲಿ ಈ ಪ್ರತಿಯೊಂದು ವಿಷಯದಲ್ಲೇ ಆಗಿರ್ಬೋದು, ಎಲ್ಲ 2 ದಿವಸ ಕಷ್ಟ ಬಂದಾಗ ಯಾರು ಈಗ ಕುಗ್ಗಕ್ಕೆ ಹೋಗ್ಬಾರ್ದು, ಸುಖ ಬಂದಾಗ ಹಿಗ್ಗಕ್ಕೆ ಹೋಗ್ಬಾರ್ದು. ಈ ಥರ ಇದ್ಬಿಟ್ರೆ ನೋಡಿ, ಎಲ್ಲ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಯಾವ ಟೈಮಿಗೆ ಅದು ಏನಾಗಬೇಕೋ ಅದು ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.